ಈಗ ಕರ್ನಾಟಕ ರತ್ನ ಕೊಡ್ಬೇಕು ಅಂದ್ಬಿಟ್ಟು ಹಿರಿಯ ಅಧಿಕಾರಿಗಳೆಲ್ಲ ಸರ್, ಕಲಾವಿದರೆಲ್ಲ ಅವರು ಯಾವತ್ತಿಗೂ ಕರ್ನಾಟಕ ರತ್ನನೇ. ಅವ್ರ ಕರ್ನಾಟಕ ಸುಪುತ್ರ, ಸಿಗಬೇಕಾದ ಗೌರವ ಸಿಕ್ಕೇ ಸಿಗುತ್ತೆ. ಅಂಡ್ ಇದಕ್ಕೆ ಅವ್ರ ಕುಟುಂಬ ಆಲ್ರೆಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಇನ್ನೊಂದು ವಿಚಾರ ಅಪ್ಡೇಟ್ ಏನಂದ್ರೆ, ನಾನು ಸಿಟಿಲಿ ಇದ್ರೆ ಅಟ್ಲೀಸ್ಟ್ ನನ್ನ ಸಿನಿಮಾ ಪ್ರತಿ ಕ್ಲಾಪ್ಗೂ ಸಿಎಂ ಸರ್ ಬರ್ತಾ ಇರೋ ತಾವು ನೋಡಿದ್ರಿ. ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೆ ಅರಣ್ಯ ಸಚಿವರಿಗೆ ಇಮಿಡಿಯೇಟ್ ಆ ಜಾಗ ಕುಂಟೆ ಉಳಿಸ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು, ಫಾಲೋ ಅಪ್, ಅವ್ರ ಕುಟುಂಬದ ಮೂಲಕ ಏನೇನ್ ಪ್ರೆಷರ್ ಹಾಕ್ಸ್ಬೇಕು ಅಂದ್ರೆ ಈಶ್ವರ್ ಖಂಡ್ರೆ ಸರ್ ಅವ್ರ ಕುಟುಂಬಕ್ಕೆ ಮತ್ತೆ ವೀರಕಪುತ್ರ ಶ್ರೀನಿವಾಸ್ ಮೂಲಕ ನಾವೆಲ್ಲ ಬಹಳ ಒಳ್ಳೆ ಆಪ್ತಾರೆ. ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ನಾನೊಂದು ಇನಾಗ್ರೇಷನ್ ಬಂದಿದ್ದೆ ವಿಷ್ಣು ಸರ್ ಸ್ಟ್ಯಾಚ್ಯೂನ. ಸೊ ನಾನು ಇಲ್ಲೇ ಮುಂದೆ. ಸೊ ಏನು ಅಂದ್ರೆ ನಮ್ಮ ಕೈ ಎಲ್ಲೋ ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗುತ್ತೆ, ಒಂದು ಅಟ್ಲೀಸ್ಟ್ ಇರೋಂತ ಕಾಂಟ್ಯಾಕ್ಟ್ಸ್ ಅಂದಾಗ ಇದೇ ವಿಚಾರ ಚರ್ಚೆ ಮಾಡ್ತಾನೆ ಇರ್ತೀವಿ, ಆಗಿರುತ್ತೆ. ಅಂಡ್ ಆಕ್ಚುಲಿ ಇದು ಬಹಳ ಒಳ್ಳೆ ಬೆಳವಣಿಗೆ ಖಂಡಿತ ಆಗುತ್ತೆ. ಹುಟ್ಟುಹಬ್ಬದಷ್ಟೊತ್ತು ಒಂದು ಒಳ್ಳೆ ನ್ಯೂಸ್ ಬರುತ್ತೆ. ಅಂಡ್ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ಬಾಲಣ್ಣ ಅವ್ರ ಸ್ಟುಡಿಯೋ 20 ವರ್ಷದಿಂದ ಏನೋ ಅಭಿವೃದ್ಧಿ ಆಗದೆ ಇರೋದನ್ನ ವಶಪಡಿಸ್ಕೊಂಡು ಈಗ ಅದನ್ನ ಅಟ್ಲೀಸ್ಟ್ 10 ಗುಂಟೆ 20 ಕೊಟ್ಟು ಸರ್ಕಾರ ಅದನ್ನ ವಿಷ್ಣು ಸರ್ಗೆ ಶಾಶ್ವತವಾಗಿ ಇದೊಂದು ಸಮಾಧಿ ಜಾಗದಲ್ಲಿ ಅಭಿಮಾನಿಗಳಿಗೆ ನೋಡುವಂತ ಒಂದು ಅವಕಾಶ ಆಗಬೇಕು. ನಾನೊಂದು ಮಾತು ಹೇಳ್ತೀನಿ ವೈಯಕ್ತಿಕವಾಗಿ, ಇದೆಲ್ಲ ಬಿಟ್ಟು ಒಂದು ಮಾತು ಹೇಳ್ತೀನಿ. ಫಸ್ಟ್ ಕಲಾವಿದ್ರನ್ನ ಗ್ಲೋರಿಫೈ ಮಾಡೋದು, ವಿಜೃಂಭಿಸೋದು ಬಿಡ್ಬೇಕು. ಆಕ್ಚುಲಿ ಟು ಬಿ ಫ್ರಾಂಕ್ ಅಂದ್ರೆ ಇಂಥ ವಿಚಾರ ಯಾಕೆಂದ್ರೆ, ತಮಿಳ್ಲಿ ಒಬ್ಬ ಹಾಸ್ಯ ನಟ ಇದ್ದಾರೆ ವಿವೇಕ್ ಅಂತ. ಆ ಹಾಸ್ಯ ನಟಂಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ನಮ್ಮಲ್ಲಿ ಶ್ರೇಷ್ಠ ನಟ ವಿಷ್ಣುವರ್ಧನ್ ಸರ್, ಅವ್ರಿಗೆ ನಾವು ಪದ್ಮಶ್ರೀ ಅಲ್ಲ, ಇರೋಕೊಂದ್ ಜಾಗನೂ ಕೊಟ್ಟಿಲ್ಲ. ಮೊದ್ಲು ಅದಾಗ್ಬೇಕು, ಆ ಕೆಲಸ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಎರಡನೇದು, ನಮ್ ತರ ಕಲಾವಿದನ ಗ್ಲೋರಿಫೈ ಮಾಡೋದು ಫಸ್ಟ್ ಆಫ್ ಆಲ್ ನಿಲ್ಬೇಕು. ಯಾಕೆಂದ್ರೆ ಈಗ ಎಲ್ಲೋ ಒಂದ್ ಕಡೆ ಬರ್ತೀವಿ, ಈ ವಿಷ್ಣು ಸರ್ ಅನ್ನೋ ನಟ ಅವರು ಕೋಟಿಗೊಬ್ಬನ ಹೆಸರು ತೊಡೋಕೆ 30 ವರ್ಷ ತಗೊಂಡ್ರು, ಹೌದಲ್ವ ಸರ್? ಈಗ ಏನು ಅಂದ್ರೆ ಕಾರಿಂದ ಇಳಿತಾ ಇದ್ದಂಗೆ ಕೋಟಿಗೊಬ್ಬ ಸಾಂಗ್ ಹಾಕೊಂಡ್ಬಿಡ್ತಾರೆ. ಸೊ ಇದು ಆಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, 30-35 ವರ್ಷ ಕಷ್ಟಪಟ್ಟು ವಿಷ್ಣು ಸರ್ ತಗೊಂಡ ಹೆಸರನ್ನ ನೆನ್ನೆ ಮೊನ್ನೆ ಬಂದವ್ರಿಗೆ ಗೋಲ್ಡ್ಗೆ ಹಾಕೊಂಡು ಬಿಲ್ಡಪ್ ಕೊಡೋರ್ಗೆಲ್ಲ ಹಾಕ್ತಾ ಹೋದ್ರೆ ಸೊ ನಾವು ತೋರ್ಸೋ ಗೌರವ ಆಗಲ್ಲ. ವಿಷ್ಣು ಸರ್ ಬಗ್ಗೆ ಪ್ರೀತಿ ಇದೆ ಇಂದ ಬಾಯ್ಬಿಟ್ಟು ಹೇಳೋದಾಗ್ಬಾರ್ದು. ನಾವು ಆಲ್ರೆಡಿ ರೀಸೆಂಟ್ ಆಗಿ ಇತ್ತೀಚೆಗೆ ಒಂದು ಚಾನಲ್ ಇನಾಗ್ರೇಷನ್ ಈಶ್ವರ್ ಸರ್ ಸಿಕ್ಕಾಗ್ಲು ಅರಣ್ಯ ಸಚಿವರು ಗಮನಕ್ಕೆ ತಂದಿದ್ದೆ. ನಾನು ವೀರಕಪುತ್ರ ಶ್ರೀನಿವಾಸ್ ಪ್ರತಿದಿನ ಮಾತಾಡ್ತಾ ಇರ್ತೀವಿ ಇದೇ ವಿಚಾರ, ಏನ್ ಮಾಡ್ಬೋದು ಸರ್ ಫರ್ದರ್, ಪ್ರಥಮ ಇದನ್ ಮಾಡ್ಬೋದು ಅದನ್ ಮಾಡ್ಬೋದು ಅಂತೆಲ್ಲ ಇದ್ದಾಗ ಸುದೀಪ್ ಸರ್ ವಿಚಾರದಲ್ಲಿ ಮುಂದೆ ಇಟ್ಟಿದ್ದಾರೆ. ಅಭಿಮಾನಿಗಳ ಹಾರೈಕೆ ಎಲ್ಲವೂ ಈಡೇರುತ್ತೆ. ಕರ್ನಾಟಕ ರತ್ನ ಸಿಗುತ್ತೆ, ಅದಕ್ಕಿಂತ ಹೆಮ್ಮೆ ಇನ್ನೊಂದೇನಿದೆ ಸರ್, ಅದು ಕೇಳಿ ಪಡ್ಕೊಳಂಗ ಆಗ್ಬಾರ್ದು, ಅದು ಸರ್ಕಾರ ಗೌರವಿಸಿ ಅವ್ರು ಕೊಡಂಗ ಆಗ್ಬೇಕು. ಅದಕ್ಕಿಂತನೂ ದೊಡ್ಡ ಪ್ರಶಸ್ತಿಗೆ ಅವ್ರ ಅರ್ಹರು. ಈ ಸಲ ಸೆಪ್ಟೆಂಬರ್ 18 75ನೇ ವರ್ಷ. ನೀವೆಲ್ಲರೂ ಸರ್ ಸಂಭ್ರಮಿಸ್ತೀರಾ, ನಿಮ್ ಕುಟುಂಬ ಸಂಭ್ರಮಿಸ್ತೀರಾ, ಅದನ್ನ ಮಾತ್ರ ಕೇಳಿ. ನೀವು ಈ ಸಲ ಒಳ್ಳೆ ಗುಡ್ ನ್ಯೂಸ್ ಜೊತೆಗೆ ಬರ್ತೀವಿ. ಒಂದು. ಎರಡನೇದು, ಇವತ್ ಬಂದಿದ್ದು ಒಂದು ಒಳ್ಳೆ ಕೆಲಸ. ನಮ್ಗೆ ಏನಾಗಿತ್ತು ಅದು ಏನಂದ್ರೆ, ನಾನು ಕಾನೂನಾತ್ಮಕ ಇಂಜೆಕ್ಷನ್, ವೈಲೆನ್ಸ್ ಆಫ್ ಇಂಜೆಕ್ಷನ್ ಆ ವಿಚಾರಕ್ಕೆ ಬಂದಿದ್ವಿ. ಎಲ್ಲ ಒಳ್ಳೇದಾಗಿದೆ. ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಸಮೇತ ಬರ್ತೀವಿ. ನಾವ್ ಯಾವತ್ತೂ ಮಾಧ್ಯಮಕ್ಕೆ ಸುಳ್ಳು ಹೇಳಲ್ಲ ಸರ್. ಸುಳ್ಳು ಹೇಳಿ ಇಲ್ಲಿ ತನಕ ಏನು ಆಗ್ಬೇಕಾಗಿಲ್ಲ. ಮನೆಯವ್ರಿಗೆಲ್ಲ ಬೇಸರ ಆಗಿತ್ತು ಇಂಥ ಒಂದು ಇನ್ಸಿಡೆಂಟ್ ಜುಲೈಲಿ ಆಗಿದ್ದಕ್ಕೆ ನಾವು ಬ್ರೇಕ್ ತಗೊಂಡಿದ್ದೆ. ಎಲ್ಲ ಒಳ್ಳೆ ನ್ಯೂಸ್ ಜೊತೆ ನಿಮ್ ಮುಂದೆ ಬರ್ತೀವಿ ಸರ್, ಒಳ್ಳೆ ಸಿನಿಮಾ ಮೂಲಕ. ಅತಿ ಶೀಘ್ರದಲ್ಲೇ ಕೊಕೈನ್ ಬರುತ್ತೆ, ನೋ ಕೊಕೈನ್ ಸಿನಿಮಾ. ಅದೆಲ್ಲದಕ್ಕಿಂತ ಗುಡ್ ನ್ಯೂಸ್ ನನಗೆ ವಿಷ್ಣು ಸರ್ಗೆ ನೀವು ಹೇಳಿದ್ದು, ಮಾಧ್ಯಮದವ್ರು ಹೇಳಿದ ನ್ಯೂಸ್. ಸೊ ಈ ಒಳ್ಳೆ ಗುಡ್ ನ್ಯೂಸ್ ನ ಈಗ ಸಂಭ್ರಮ ಮಾಡುವಂತದ್ದು. ಅದಷ್ಟಾಗ್ಲಿ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಸರ್, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ಲಿ ನಿಮ್ಮ ಪ್ರಶ್ನೆಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.